ಹಾಯ್, ನಮಸ್ತೆ ಎಲ್ಲರಿಗೂ. ನಾನು ರುಕ್ಮಿಣಿ. ಈಗ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಹಲಸಿನ ಹಣ್ಣು ಜೊತೆಗೆ ಮಾವಿನ ಹಣ್ಣು ಪ್ರತಿಯೊಂದು ಹಣ್ಣುಗಳು ತುಂಬ ಹೇರಳವಾಗಿ ಸಿಗುತ್ತೆ. ಅದೇ ರೀತಿ ಇವತ್ತೊಂದು ನಾನು ಹಲಸಿನ ಹಣ್ಣಲ್ಲಿ ಒಂದು ದೋಸೆ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಾಗಿ ಕೂಡ ಇರುತ್ತೆ, ತುಂಬ ಸೂಪರ್ ಆಗಿ ಕೂಡ ಬರುತ್ತೆ. ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ನಾನಿಲ್ಲಿ 1 ಪಾವ್ ಆಗೋಷ್ಟು ರೇಷನ್ ಅಕ್ಕಿ ತಗೊಂಡಿದ್ದೀನಿ. ಈ ಅಂಗಡಿ ಅಕ್ಕಿ ಎಲ್ಲ ತಗೊಳಕ್ ಹೋಗ್ಬಾರ್ದು. ರೇಷನ್ ಅಕ್ಕಿಲಿ ತುಂಬಾ ಚೆನ್ನಾಗಿ ಬರುತ್ತೆ. ಇಲ್ಲಿ 1 ಪಾವ್ ಆಗೋಷ್ಟು ಅಕ್ಕಿನ ನಾನು ಚೆನ್ನಾಗಿ ತೊಳೆದು ಓವರ್ ನೈಟ್ ನೆನೆಸಿಟ್ಕೊಂಡಿದ್ದೆ. ಏನು 1 ಅವರ್ 2 ಅವರ್ ಕೂಡ ನೆನೆಸ್ಕೋಬಹುದು, ಚೆನ್ನಾಗೇ ಬರುತ್ತೆ, ಹಾಗೇನಿಲ್ಲ. ಜೊತೆಗೆ ಇಲ್ಲಿ 1 ಪ್ಲೇಟ್ ಆಗೋಷ್ಟು ನಾನು ಹಲಸಿನ ಹಣ್ಣು ತಗೊಂಡಿದ್ದೀನಿ. ತುಂಬಾ ಸ್ವೀಟ್ ಆಗಿದೆ, ತುಂಬಾ ಟೇಸ್ಟ್ ಆಗಿ ಕೂಡ ಇದೆ. ಇದು ಸಣ್ಣ ಕಟ್ ಮಾಡ್ಕೊಳ್ತೀನಿ. ಕಟ್ ಮಾಡ್ಕೊಂಡು ನೋಡಿ ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ತೀನಿ. ಇವಾಗ ಇದನ್ನ ಹಾಕೊಂಡು ಇದನ್ನ ಸಣ್ಣಕ್ಕೆ ರುಬ್ಕೋಬೇಕಾಗತ್ತೆ. ಅಷ್ಟು ಹಣ್ಣನ್ನ ಹಾಕೊಂಡು ರುಬ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಒಂದ್ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ. ಚೆನ್ನಾಗಿ ಇದನ್ನ ಸಣ್ಣಕ್ಕೆ ಪೇಸ್ಟ್ ಮಾಡ್ಕೊಂಡ್ ಬರ್ತೀನಿ. ನೋಡಿ ಪೇಸ್ಟ್ ಮಾಡಿದ್ದೀನಿ ಕೂಡ. ಇದ್ರ ಜೊತೆಗೆ ಇವಾಗ ಅಕ್ಕಿಲಿ 1 ಪಾವ್ ಹಾಕಿದ್ದೆ, ಅದರಲ್ಲಿ ಅರ್ಧ ಪಾವ್ ಅಷ್ಟೇ ಹಾಕೊಂಡು ಇದನ್ನ ಮಿಕ್ಸಿ ಮಾಡ್ಕೊಳ್ತೀನಿ. ಇದ್ರ ಜೊತೆಗೇನೆ ಚೆನ್ನಾಗಿರುತ್ತೆ. ಇನ್ನು ಉಳಿದಿದ್ದು ಇನ್ನೊಂದು ಸ್ಟೆಪ್ ಅಲ್ಲಿ ರುಬ್ಕೊಳ್ತೀನಿ. ಅಕ್ಕಿನ ಹಾಕೊಂಡು ಚೆನ್ನಾಗಿ ಸಣ್ಣಕ್ಕೆ ಇದನ್ನ ರುಬ್ಕೊಳ್ತೀನಿ. ನೋಡಿ ರುಬ್ಕೊಂಡು ಬಂದಿದ್ದೀನಿ ಕೂಡ ಇದು. ಇವಾಗ ಇದನ್ನ ತೆಗೆದು ಒಂದು ತಪ್ಪಲೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ನೋಡಿ ಇಷ್ಟು ಸಣ್ಣಕ್ಕೆ ಚೆನ್ನಾಗಿ ಈ ತರ ರುಬ್ಕೋಬೇಕಾಗತ್ತೆ. ಇವಾಗ ತೆಗೆದು ಒಂದು ತಪ್ಪಲೆಗೆ ಹಾಕೊಳ್ತಾ ಇದ್ದೀನಿ. ಅದನ್ನ ಹಾಕೊಂಡು ಇನ್ನೊಂದು ಟ್ರಿಪ್ ಇರೋದನ್ನು ಕೂಡ ರುಬ್ಕೋಬೇಕಾಗತ್ತೆ. ಅದ್ರ ಜೊತೆಗೆ ಇನ್ನೊಂದು 2 ಐಟಮ್ ಕೂಡ ಹಾಕೊಂಡು ರುಬ್ಕೋಬೇಕಾಗತ್ತೆ. ಇವಾಗ ಇದನ್ನ ತೆಗೆದು ಸೈಡ್ಗೆ ಇಟ್ಟು ಅದೇ ಮಿಕ್ಸಿ ಜಾರಿಗೆ ಉಳ್ದಿರೋ ಅಕ್ಕಿ ಕೂಡ ಹಾಕೊಳ್ತಾ ಇದ್ದೀನಿ. ಜೊತೆಗೆ ಇಲ್ಲಿ ನೋಡಿ ಅರ್ಧ ಬೌಲ್ ಆಗೋಷ್ಟು ನಾನು ತೆಂಗಿನಕಾಯಿ ತಗೊಂಡಿದ್ದೀನಿ, ಕಟ್ ಮಾಡಿ ಹಾಕೊಂಡಿದ್ದೀನಿ. ಜೊತೆಗೆ ಒಂದು ಅರ್ಧ ಬೌಲ್ ಆಗೋಷ್ಟು ಬೆಲ್ಲ ಕೂಡ ಸಣ್ಣಕ್ಕೆ ಪುಡಿ ಮಾಡಿ ಹಾಕೊಂಡಿದ್ದೀನಿ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಏಲಕ್ಕಿ ಮತ್ತೆ ಒಣಶುಂಠಿ ಪೌಡರ್ ಇದೆ, ಅದು ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಜೊತೆಗೆ ಒಂದು ಸ್ವಲ್ಪ ನೀರು ಹಾಕೊಂಡು ಇದನ್ನ ಮತ್ತೆ ಫುಲ್ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡ್ ಬರ್ತೀನಿ. ಇದನ್ನ ತುಂಬಾ ಸಣ್ಣಗೆ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ಹದದಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಕೂಡ. ಇವಾಗ ಇದನ್ನು ತೆಗೆದು ಉಳಿದಿರೋದನ್ನ ತಪ್ಪಲೆ ಒಳಗೆ ಹಾಕೊಂಡಿದ್ನಲ್ಲ, ಅದ್ರ ಜೊತೆಗೆ ಇದು ಕೂಡ ಹಾಕೊಳ್ತಾ ಇದ್ದೀನಿ. ಹಾಕೊಂಡು ಇದನ್ನ ಚೆನ್ನಾಗಿ ಒಂದ್ 2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಹಲಸಿನ ಹಣ್ಣು ಬೇರೆ, ಇದು ಸ್ವಲ್ಪ ಬೇರೆ ರುಬ್ಕೊಂಡಿರೋದ್ರಿಂದ ಜಾಸ್ತಿ ಇತ್ತು, ಹಾಗಾಗಿ ಸ್ವಲ್ಪ ಬೇರೆ ಬೇರೆ 2 ಟೈಮಲ್ಲಿ ರುಬ್ಕೊಂಡಿದ್ದೀನಿ. ಜಾರ್ ಸ್ವಲ್ಪ ತೊಳೆದು ಅದು ನೀರು ಹಾಕೊಂಡು ಒಂದು ಹದ ನೋಡ್ಕೊಂಡು ದೋಸೆ ಹಿಟ್ಟಿನ ಹದಕ್ಕೆ ಇದನ್ನ ಚೆನ್ನಾಗಿ ನೀರು ಕೂಡ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ತರ ಒಂದ್ 2 ನಿಮಿಷಗಳ ಕಾಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಮಿಕ್ಸ್ ಮಾಡ್ಕೊಂಡಿದ್ದೀನಿ ಕೂಡ. ಇದು ಇವಾಗ ನೋಡಿ ಇಷ್ಟು ಗಟ್ಟಿ ಇದ್ರೆ ಸಾಕು. ಬೇಕಂದ್ರೆ ಇನ್ನೂ ಸ್ವಲ್ಪ ತೆಳ್ಳಗೆ ಮಾಡ್ಕೋಬಹುದು, ಚೆನ್ನಾಗೇ ಬರುತ್ತೆ. ನಾವು ಎಷ್ಟು ಚೆನ್ನಾಗಿ ಗಟ್ಟಿಯಾಗಿ ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿ ದೋಸೆ ಬರುತ್ತೆ. ಇದನ್ನ ನೆನೆಸೋ ಅವಶ್ಯಕತೆ ಏನಿಲ್ಲ, ಡೈರೆಕ್ಟ್ ಆಗಿ ಮಾಡ್ಕೋಬಹುದು. ಆಗಿದೆ ಕೂಡ ಇದು. ಇವಾಗ ಸ್ಟವ್ ಮೇಲೆ ನೋಡಿ ಒಂದು ಹಂಚಿಟ್ಕೊಂಡಿದ್ದೀನಿ. ಹಂಚು ಕೂಡ ಕಾದಿತ್ತು. ಹಂಚು ಕೂಡ ಚೆನ್ನಾಗಿ ಒರೆಸ್ಕೊಂಡು ಒಂದೊಂದೇ ಸ್ಪೂನ್ ಹಾಕೊಳ್ತೀನಿ. 1 ಸ್ಪೂನ್ ಹಾಕಿ ನೋಡಿ ಸ್ವಲ್ಪ ಚಿಕ್ಕದಾಗಿ ಬಿಡ್ತಾ ಇದ್ದೀನಿ ಸ್ಟಾರ್ಟಿಂಗ್ ಅಲ್ಲಿ ದೋಸೆನ. ಇದನ್ನ ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಕೂಡ ಹಾಕೊಳ್ತೀನಿ. ಹಾಕೊಂಡು ಲಿಡ್ ಮುಚ್ಚಿಬಿಟ್ಟು 1 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ ಇದನ್ನ ಬೇಯಿಸ್ಕೊಳ್ಳೋಣ. ಉರಿ ಜಾಸ್ತಿ ಇಟ್ಕೊಳಕ್ ಹೋಗ್ಬಾರ್ದು. ಬೆಲ್ಲ ಹಾಕೊಂಡಿರೋದ್ರಿಂದ ಸೀದೋಗೋ ಚಾನ್ಸಸ್ ಇರುತ್ತೆ, ಹಾಗಾಗಿ ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೋಬೇಕಾಗತ್ತೆ. ನೋಡಿ ಇವಾಗ ಬೆಂದಿದೆ ಕೂಡ. ಇದು ನೀಟಾಗಿ ತಿರುಗಿಸ್ಕೊಳ್ತೀನಿ. ತಿರುಗಿಸ್ಕೊಂಡು ಇನ್ನೊಂದು ಸೈಡು ಕೂಡ ಇದನ್ನ ಬೇಯಿಸ್ಕೊಳ್ಳೋಣ. ತುಂಬಾ ಸಾಫ್ಟ್ ಆಗಿ ಬರುತ್ತೆ, ತುಂಬಾ ಚೆನ್ನಾಗಿ ಕೂಡ ಬರುತ್ತೆ. ಅದು ತಣ್ಣಗೆ ಆಗ್ತಾ ಆಗ್ತಾ ಕ್ರಿಸ್ಪಿಯಾಗಿ ಬರುತ್ತೆ. ಈಗ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಮೆತ್ತಗಿರುತ್ತೆ, ಸ್ವಲ್ಪ ಇಟ್ಬಿಟ್ರೆ ಒಂದು 10 ನಿಮಿಷ ಇಟ್ಬಿಟ್ರೆ ಕ್ರಿಸ್ಪಿಯಾಗಿ ಬರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಆಗಿದೆ ಕೂಡ ಇದು. ಇವಾಗ ಇದನ್ನ ತೆಗೆದುಕೊಳ್ತೀನಿ. ಇದ್ರಲ್ಲಿ ಇನ್ನೂ ಒಂದು ಹಾಕಿ ತೋರಿಸ್ತೀನಿ. ಇನ್ನು ಚಿಕ್ಕದಾಗಿ ದೋಸೆ ಮಾಡ್ಕೋಬಹುದು, ಇಲ್ಲ ದೊಡ್ಡದಾಗಿ ಕೂಡ ಮಾಡ್ಕೋಬಹುದು. ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಿಗೆ ಮಾಡ್ಕೋಬಹುದು. ತುಂಬಾನೇ ಚೆನ್ನಾಗಿ ಬರುತ್ತೆ. ನಾವು ಹೇಗೆ ಮಾಡ್ಕೊಂಡ್ರು ಚೆನ್ನಾಗಿ ಬರುತ್ತೆ. ಈಗ ಹಂಚು ಕೂಡ ಒರೆಸ್ಕೊಂಡು ಇನ್ನೊಂದ್ಸಲ ಇನ್ನೊಂದು ದೋಸೆ ಬಿಟ್ಕೊಳ್ತೀನಿ. ಇದು ಸ್ವಲ್ಪ ದೊಡ್ಡದಾಗಿ ಬಿಟ್ಕೊಳ್ತೀನಿ. ನೋಡಿ ನಾವು ಎಷ್ಟೇ ದೊಡ್ಡದಾಗ್ಲಿ ಚಿಕ್ಕದಾಗಿ ಬಿಟ್ಕೊಂಡ್ರು ಕೂಡ ಚೆನ್ನಾಗಿ ಬರುತ್ತೆ, ಮುರಿಯೋದಿಲ್ಲ ದೋಸೆ ಎಲ್ಲೂ. ಇದು ನಾನು ರುಬ್ಬಿದ ಮೇಲೆ ನೆನೆಯಕ್ಕೆ ಕೂಡ ಇಟ್ಟಿಲ್ಲ, ಡೈರೆಕ್ಟ್ ಆಗಿ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ ಕೂಡ ಹಾಕಿ ಇದು ಕೂಡ 1 ನಿಮಿಷಗಳ ಕಾಲ ಲಿಡ್ ಮುಚ್ಚಿ ಬೇಯಿಸ್ಕೊಳ್ತೀನಿ ಚೆನ್ನಾಗಿ. ಇದು ಸ್ವಲ್ಪ ದೊಡ್ಡದಾಗಿ ತೆಳ್ಳಗೆ ಮಾಡಿದ್ರೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ, ತುಂಬಾ ಚೆನ್ನಾಗಿ ಕೂಡ ಬರುತ್ತೆ. ನೋಡಿ ಇದು ಕೂಡ ಬೆಂದಿದೆ. ಇದು ಕೂಡ ತಿರುಗಿಸ್ಕೊಳ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬಾ ಟೇಸ್ಟ್ ಆಗಿ ಕೂಡ ಬಂದಿತ್ತು, ತುಂಬಾನೇ ಸೂಪರ್ ಆಗಿತ್ತು. ಹಲಸಿನ ಹಣ್ಣು ಸೀಸನ್ ಆಗಿರೋದ್ರಿಂದ ಹಲಸಿನ ಹಣ್ಣಲ್ಲಿ ತುಂಬಾ
ತಿಂಡಿಗಳನ್ನ ಮಾಡ್ಕೋಬಹುದು. ತುಂಬಾನೇ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೇದು. ಸೀಸನ್ ಯಾವ್ಯಾವ ಸೀಸನ್ ಅಲ್ಲಿ ಯಾವ್ಯಾವ ಹಣ್ಣುಗಳು ಬರುತ್ತೆ ಅದ್ರಲ್ಲೆಲ್ಲ ಮಾಡ್ಕೋಬಹುದು ಪದಾರ್ಥಗಳನ್ನ. ತುಂಬಾ ಚೆನ್ನಾಗಿರುತ್ತೆ ನೋಡಿ. ಫೈನಲಿ ದೋಸೆ ರೆಡಿ ಆಗಿದೆ. 4 ದೋಸೆ ತೋರಿಸ್ತಾ ಇದೀನಿ. ತುಂಬಾನೇ ಚೆನ್ನಾಗಿ ಬಂದಿತ್ತು, ತುಂಬಾ ಟೇಸ್ಟಿಯಾಗಿ ಕೂಡ ಬಂದಿತ್ತು. ಇಷ್ಟೇ ದೋಸೆ ಇದು. ನಿಮ್ಗೆ ಈ ಹಲಸಿನ ದೋಸೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.